ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಬಹಳಷ್ಟು ಜನ ವ್ಯಾಪಾರವನ್ನು ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆದರೆ ಕೆಲವರಿಗೆ ಎಷ್ಟೇ ಕಷ್ಟಪಟ್ಟರು ಅಥವಾ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವ್ಯಾಪಾರದಲ್ಲಿ ಲಾಭ ಸಿಗ್ತಾ ಇರಲ್ಲ. ಇದಕ್ಕೆ ಕಾರಣ ಏನು? ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಂತ್ರವಾದಿಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನಾಗಲೇ ಹೇಳ್ದಂಗೆ ಸಾಕಷ್ಟು ಜನ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವ್ಯಾಪಾರದಲ್ಲಿ ಗಳಿಕೆ ಆಗ್ತಾ ಇರಲ್ಲ. ಇದಕ್ಕೆ ಕಾರಣ ಏನು ಗುರುಜಿ? ಇದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕಾರಣಗಳು ಹೇಳಬಹುದು. ಹಲವಾರು ರೀತಿಯಾಗಿರ್ತಕ್ಕಂತಹ ದೃಷ್ಟಿಕೋನಗಳಿಂದ ನೋಡಿದಾಗ, ಒಂದು ಆ ಮನುಷ್ಯನ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂತಹ ಅನುಕೂಲ ಇರುವಂತಹ ಉದ್ಯೋಗಗಳನ್ನು ಅವರು ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದರೆ, ಒಂದು ಆ ಮಾಡುವಂತಹ ಉದ್ಯೋಗದಲ್ಲಿ ಅವರಲ್ಲಿರುವಂತಹ ಭಿನ್ನಾಭಿಪ್ರಾಯಗಳಾಗಿರಬಹುದು, ಅಥವಾ ಆ ಒಂದು ವಸ್ತುವಿನ ಗುಣಮಟ್ಟತೆಯನ್ನು ನೋಡಬೇಕು. ಇದು ಸಾಮಾಜಿಕ ಪ್ರಪಂಚದಲ್ಲಿ ಅರ್ತಿರುವಂಥದ್ದು. ಈ ವ್ಯಾಪಾರದಲ್ಲಿ ಇಳಿಕೆ ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ಕೇಳಿದರೆ, ಇವರು ಮಾಡುವಂತಹ ಉದ್ಯೋಗವನ್ನು ಮತ್ತಿನ್ನೊಬ್ಬ ಮಾಡಿದಾಗ ಇವನ ವ್ಯಾಪಾರ ಕಮ್ಮಿ ಆಗುವಂತೆ ಸ್ವಲ್ಪ ಪ್ರಯೋಗಾದಿಗಳನ್ನು ಮಾಡಿಸುವಂಥದ್ದು, ಅಥವಾ ಅವನಿಗೆ ಅಡೆತಡೆಗಳಾಗುವಂಥ ಕಾರ್ಯಗಳನ್ನು ಮಾಡುವಂಥದ್ದು. ನಂತರದಲ್ಲಿ ಈ ಉದ್ಯೋಗದಲ್ಲಿ ಅತಿಯಾಗಿರ್ತಕ್ಕಂಥ ಲಾಭಗಳನ್ನಿಟ್ಟು ಗುಣಮಟ್ಟದಲ್ಲಿ ಕಮ್ಮಿ ಮಾಡುವಂಥದ್ದು. ಇದೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಆಗುವಂಥ ವಿಷಯಗಳು. ಹಾಗೆ ವ್ಯಾಪಾರ ಅಭಿವೃದ್ಧಿ ಆಗಬೇಕಂತಾದರೆ ಕೆಲವೊಂದು ವಿಷಯಗಳನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ದೈವಿಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದಾಗ ಈ ಗ್ರಾಹಕರು ಸಂಮೋಹಿತರಾಗುವಂಥ ಎಲ್ಲ ಕೆಲಸಗಳು ಸಮೇತ ಆಗ್ತದೆ ಅನ್ನುವಂಥದ್ದು ಉಂಟು. ನಮಗೆ ಏನು ಬೇಕು ಅನ್ನುವಂಥದ್ದು ಭಗವಂತನ ಹತ್ರ ಕೇಳಲಿಲ್ಲ ಅಂತಾದರೆ ಸುಮ್ಮನೆ ಅವನು ಕೊಡೋದಿಲ್ಲ. ಹಾಗೆ ಕೇಳಲಿಕ್ಕೆ ನಮಗೊಂದು ಯೋಗ್ಯತೆ ಅನ್ನುವಂಥದ್ದು ಬೇಕು. ಹಾಗಾಗಿ ಅವರವರು ಮಾಡುವಂತಹ ಜಾತಕದಲ್ಲಿ ಸೂಚಿತವಾಗಿರ್ತಕ್ಕಂತಹ ಉದ್ಯೋಗದಲ್ಲಿ ಯಾವುದು ಅನುಕೂಲ ಆಗ್ತದೆ ಅನ್ನುವಂಥದ್ದು ಅವರ ಜಾತಕದಲ್ಲಿ ಇರ್ತದೆ, ಅದನ್ನು ಮಾಡಿದರೆ ಅವರು ಪೂರ್ಣವಾಗಿರ್ತಕ್ಕಂಥ ಫಲಗಳನ್ನು ಪಡಿಬೋದು. ಇಲ್ಲ ಅಂತ ಹೇಳಿದರೆ ಅರ್ಧ ಫಲಗಳನ್ನು ಪಡೆದು ಅದರಲ್ಲಿ ಅವರು ತೃಪ್ತರಾಗದೆ ನಿರಾಸೆಗೆ ಹೋಗುವಂಥ ಸನ್ನಿವೇಶಗಳು ಬಹಳಷ್ಟು ನಾವು ನೋಡಿದ್ದೇವೆ. ಇನ್ನು ಈ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂತಾದರೆ ಏನು ಮಾಡಬೇಕು ಅಂತ ಕೇಳಿದರೆ, ಕೆಲವೊಂದು ಈ ಸಂಮೋಹತ ಈ ಗ್ರಾಹಕರು ಸಂಮೋಹಿತರಾಗಬೇಕು. ಅರ್ಥಾತ್ ಒಮ್ಮೆ ಬಂದವರು ಮತ್ತೆ ಮತ್ತೆ ಬರ್ತಾ ಇರಬೇಕು ಅಂತ ಹೇಳಿ, ಅದಕ್ಕೆ ನಾವು ದೇವರ ಹತ್ರ ಹೋಗ್ತೇವೆ ಅಂತಾದರೆ ನಾವು ಕೊಡುವಂಥ ಗುಣಮಟ್ಟ ಸರಿ ಇರಬೇಕು. ಆ ನಂತರದಲ್ಲಿ ಆ ದೇವರು ಹೋಗುವಂಥದ್ದು ಕೆಲವೊಂದು ಅಂಗಡಿಗಳಲ್ಲಿ ನೀವು ನೋಡಿರ್ಬೋದು, ಅತಿಯಾಗಿರ್ತಕ್ಕಂಥ ಜನಗಳಿರ್ತಾರೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಡಿಫಾಲ್ಟ್ ಆಗಿರುವಂಥ ಕೆಲವೊಂದು ಜನ ಅದಕ್ಕೆ ಹೋಗ್ತಾರೆ, ಅಲ್ಲಿ ಜನ ಇದ್ದೇ ಇರ್ತಾರೆ. ಆದರೆ ನಾವು ಮಾಡುವಂಥ ವ್ಯವಹಾರದಲ್ಲಿ ಗ್ರಾಹಕರು ನಮ್ಮ ಹತ್ರ ಬರಬೇಕು ಅನ್ನುವಂಥದ್ದಿದ್ರೆ ಅಲ್ಲಿ ಗುಣಮಟ್ಟ ಅತಿ ಪ್ರಾಮುಖ್ಯತೆ ಕೊಡಬೇಕು. ನಂತರದಲ್ಲಿ ನಾವು ದೇವರ ಹತ್ರ ಹೋದಾಗ ಆ ಗ್ರಾಹಕರು ಪುನಃ ಬರುವಂಥ ಏನೇನು ಮಾಡಬೇಕು, ಅದಕ್ಕೆ ಅವರವ್ರ ಜಾತಕದಲ್ಲಿ ಎಲ್ಲಿ ವೀಕ್ ಉಂಟು, ಇವ್ರು ಮಾಡುವಂಥ ಉದ್ಯೋಗದಲ್ಲಿ ಕೆಲವೊಂದು ದೋಷಾದಿಗಳಿದ್ದಾಗ ಆ ಲಾಭಾಂಶ ಅನ್ನುವಂಥದ್ದು ಬರೋದಿಲ್ಲ. ಅದು ಉದ್ಯೋಗದಿಂದನೇ ಆಗಬೇಕು ಅಂತಿಲ್ಲ. ಅಕಸ್ಮಾತ್ ಅಲ್ಲಿ ಉದ್ಯೋಗ ಮಾಡಿರ್ತಾರೆ, ಇನ್ನೊಂದು ಕಡೆ ಸಾಲ ತಗೊಂಡೋಗಿ ಕಟ್ಟೋದಾಗ್ತದೆ. ಈ ರೀತಿ ಎಲ್ಲ ಆಗ್ತದೆ. ಹಾಗಾಗಿ ಪ್ರತ್ಯೇಕವಾಗಿ ವಿಮರ್ಶೆ ಮಾಡಿ ಅದನ್ನು ಪರಿಹಾರ ಕಂಡುಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ವಿವೇಕಾನಂದ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 29 11 11 11 1974. 84. ಓಕೆ, ಟೈಮಿಂಗ್ಸ್ ಹೇಳಿ. 74 ಮೇಡಮ್. ಓಕೆ, 74. ಟೈಮಿಂಗ್ಸ್ ಹೇಳಿ. ರಾತ್ರಿ 10:30. ರಾತ್ರಿ 10:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಎಂತ ಕೇಳಬೇಕಿದ್ದೀತ? ಜೀವನದಲ್ಲೆಲ್ಲ ಕೈ ಬಂದದ್ದು ಬಾಯಿ ಬರ್ದಂಗೆ ಆಯ್ತದೆ ಗುರುಗಳೇ. ಬುದ್ಧಿ ಖಂಡಿತ ಆಗ್ತದೆ. ಇಲ್ಲಿ ನಿಮ್ಮ ಜಾತಕದ ಪ್ರಕಾರವಾಗಿ ನೋಡುವಾಗ ಒಂದು ಸಾಲಬಾಧೆ ಅನ್ನುವಂಥದ್ದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರುವಂಥ ಲಕ್ಷಣಗಳುಂಟು. ಮತ್ತು ಇನ್ನೊಂದೇನು, ನೀವು ಮಾಡುವಂಥ ಉದ್ಯೋಗ ವಿಚಾರಗಳಲ್ಲೂ ಸಮೇತ ಅಲ್ಲಿ ನೀವೊಂದು 10 ರೂಪಾಯಿ ಬಂಡವಾಳವನ್ನು ಹಾಕಿ ಇನ್ನೊಂದು ರೂಪಾಯಿ ಲಾಭಾಂಶವನ್ನು ಪಡೆಯುವಂಥ ಸಂದರ್ಭಕ್ಕೆ ಅಕಾಲಿಕವಾಗಿರ್ತಕ್ಕಂಥ ಖರ್ಚು ಬಂದು ಅದರಿಂದ ಸಾಲಬಾಧೆಗಳು ಉಂಟಾಗುವಂಥ ಲಕ್ಷಣಗಳು ಈಗಾಗಲೇ ಅನುಭವಿಸಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಎಂಥ ಕೆಲಸ ಮಾಡೋದು ನೀವು? ನಾವು ವ್ಯವಸಾಯ ಮತ್ತು ಪೋಲ್ಟ್ರಿ ಫಾರಮ್ ಗುರುಗಳೇ. ಒಟ್ಟು ಉದ್ಯೋಗ ಅನ್ನುವಂಥದ್ದು ತಗೊಂಡಾಗ ನೀವು ಕೃಷಿ ಮಾತ್ರ ಚಿಂತನೆ ಮಾಡಿದ್ದೀರಿ, ಅಂದರೆ ಕೃಷಿಯಲ್ಲಿ ಮಾತ್ರ ನೀವು ಮುಂದುವರಿತಾ ಇರುವಂಥದ್ದು ಸದ್ಯಕ್ಕೆ? ಅದು ಕೃಷಿ ಮತ್ತು
ಅದೇ ಕೋಳಿ ಫಾರಮ್. ಅದೇ ಈಗ ನೀವು ಮಾಡ್ತಿರುವಂಥ ಉದ್ಯೋಗದಲ್ಲಿ ಸ್ವಲ್ಪ ಎಲ್ಲ ಸಮಸ್ಯೆಗಳಾಗಿದೆ ಅಲ್ವಾ? ಈಗ ಒಂದು ಬಂಡವಾಳವನ್ನು ಹಾಕಿ ಆ ಬಂಡವಾಳವು ಬರ್ದಲೇ ಇರುವಂತೆ ಅದರಿಂದ ಸಾಲ ಬಾಧೆಗಳಾದಂಥದ್ದು ಉಂಟಲ್ವಾ? ಹೌದು ಗುರುಗಳೇ. ಈಗ ಏನಾಗ್ತಾ ಇದೆ ಅಂತ ಕೇಳಿದರೆ, ಇಲ್ಲಿ ನೋಡಿ ಮತ್ತೆ ಮಾರಕ ಸ್ಥಾನ ಅಂತ ಹೇಳಿದರೆ ಈ ನೀವು ಮಾಡುವಂಥ ಉದ್ಯೋಗದ ವಿಚಾರಗಳಲ್ಲಿ ಸ್ವಲ್ಪ ಅದು ಹಾಳಾಗುವಂಥದ್ದು ಅಥವಾ ಅದಕ್ಕೆ ಸೋಂಕುಗಳು ಬಂದಿರುವಂಥದ್ದು, ಅಥವಾ ದೇಹದಲ್ಲಾದರೂ ಅಷ್ಟೇ, ನೀವು ಮಾಡುವಂಥ ಉದ್ಯೋಗದಲ್ಲಾದರೂ ಅಷ್ಟೇ, ಎರಡೂ ಸೋಂಕಾಗುವಂಥದ್ದು, ಅದರಿಂದ ಮಾಡುವಂಥ ಉದ್ಯೋಗದಲ್ಲಿ ಲಾಸ್ ಆಗಿ ಚಿಂತನೆಗಳಾಗುವಂಥದ್ದೆಲ್ಲ ಕಾಣಿಸ್ತಾ ಉಂಟು. ಸದ್ಯಕ್ಕೆ ಇಲ್ಲಿ ದೀರ್ಘವಾಗಿರ್ತಕ್ಕಂಥ ಚಿಂತನೆಗಳು ಬೇಕು. ಇಲ್ಲಿ ಏನು ಅಂತ ಕೇಳಿದರೆ ಕೆಲವೊಂದೆಲ್ಲ ದೋಷಗಳೆಲ್ಲ ಉಂಟು. ಸದ್ಯದ ಪರಿಸ್ಥಿತಿಗೆ ಶಿವನನ್ನು ಆರಾಧನೆ ಮಾಡಿ. ಶಿವನಿಗೆ ವಿಶೇಷವಾಗಿ ರುದ್ರಾಭಿಷೇಕಾದಿಗಳನ್ನು, ಅಥವಾ ನಿಮ್ಮ ಒಂದು ವ್ಯವಸಾಯ ಮಾಡುವಂಥ ಜಾಗದಲ್ಲಿ ರುದ್ರನಿಗೆ ಸಂಬಂಧಿತವಾಗಿರ್ತಕ್ಕಂಥ ಹೋಮಾದಿಗಳನ್ನು ಮಾಡಿ ಆ ಪ್ರಸಾದವನ್ನು ಜಾಗಕ್ಕೆ ಹಾಕುವಂಥದ್ದು ಉತ್ತಮ. ಇಲ್ಲಿ ಜಾಗದಲ್ಲಿ ಸ್ವಲ್ಪ ದೋಷಾದಿಗಳೆಲ್ಲ ಕಾಣಿಸ್ತಾ ಉಂಟು. ನಿಮ್ಮ ಬೆಳೆ ಅನ್ನುವಂಥದ್ದೆಲ್ಲ ಒಂದು ಕೈಗೆ ಫಸಲು ಬಂದ್ರ ಮೇಲೆ ಆಮೇಲೆ ಖಾಲಿ ಆದ ನಂತರದಲ್ಲಿ ಒಮ್ಮೆ ಅಲ್ಲಿ ಯಾವುದಾದ್ರೂ ಅಸ್ತ್ರ ಸಂಬಂಧಿತವಾಗಿರ್ತಕ್ಕಂಥ ಹೋಮಾದಿಗಳನ್ನು ಮಾಡಿ ಆ ಹೋಮದ ಭಸ್ಮವನ್ನು ಇಡೀ ನಿಮ್ಮ ಏನು ವ್ಯವಸಾಯ ಮಾಡುವಂಥ ಭೂಮಿಗೆ ಹಾಕಿ ಆಮೇಲೆ ಪುನಃ ಹೊಸದಾಗಿ ಮಾಡುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಭೂ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆಗಳು ಕಾಣಿಸ್ತಾ ಇದೆ. ಅದಕ್ಕೆ ಪರಿಹಾರ ಗುರುಗಳೇ? ಬನ್ನಿ ಒಮ್ಮೆ ಹೇಳ್ತೇನೆ. ಸದ್ಯಕ್ಕೆ ರುದ್ರಾಭಿಷೇಕಾದಿಗಳನ್ನು ಮಾಡಿಕೊಳ್ಳಿ. ಎಸ್, ಧನ್ಯವಾದ ವಿವೇಕಾನಂದ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ನಾಗಮಣಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳ್ತೀನಿ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. ಮಾರ್ಚ್ 6. ಓಕೆ. ಸಾಯಂಕಾಲ 5. ಇನ್ನೊಮ್ಮೆ ಹೇಳಿ. ಮಾರ್ಚ್ 6 ಹಾಂ, 2020. 2020? 25. 25. ಓಕೆ, ಟೈಮಿಂಗ್ಸ್ ಹೇಳಿ. ಸಾಯಂಕಾಲ 5. ಸಾಯಂಕಾಲ 5:10. 5 ಮೇಡಮ್. 5. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಾಂ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನನ್ನ ಮಗಳ ಬಗ್ಗೆ ಈಗ ಹುಟ್ಟಿರುವಂಥದ್ದಲ್ವಾ? ಹೌದು ಗುರು. ಇದೀಗ ಒಂದು ವಿಷಯ ಏನು ಅಂತ ಕೇಳಿದರೆ, ಮಗು ಹುಟ್ಟಿ 1 ವರ್ಷದ ತನಕ ಮಗುವಿನ ಜಾತಕಗಳನ್ನು ವಿಮರ್ಶೆ ಮಾಡುವಂಥದ್ದು ಅಷ್ಟು ಸೂಕ್ತತೆ ಅಲ್ಲ. ಈಗ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಅನ್ನುವಂಥದ್ದು ನಡೀತಾ ಉಂಟು. ಮಗು ಈಗ ತಟಸ್ಥ ಭಾವದಲ್ಲಿ ಇರುವಂಥದ್ದು ಅಂತ ಕೇಳಿದರೆ ಅತಿ ಆಕ್ಟಿವ್ ಇಲ್ದಲೇ ಇರುವಂಥದ್ದು, ಮತ್ತು ಹೊಟ್ಟೆಗೆ ಆಹಾರಗಳನ್ನು ತಗೊಳ್ಳೋದು ಸ್ವಲ್ಪ ತಡ ಮಾಡುವಂಥದ್ದು, ಈ ರೀತಿದೆಲ್ಲ ಆಗ್ತಾ ಉಂಟು. ಸದ್ಯಕ್ಕೆ ಮಗುವಿಗೇನು ನೀವು ಚಿಂತನೆ ಮಾಡುವಂಥದ್ದು ಬೇಡ. ಸ್ವಲ್ಪ ದೋಷಾದಿಗಳಿದೆ ಅಂತ ಹೇಳಿದರೆ, ಈ ತಂದೆ ಮನೆಯ ಕಡೆಯಲ್ಲಿ ಸ್ವಲ್ಪ ಈ ಪಿತೃಶಾಪಗಳೆಲ್ಲ ಗೋಚರಕ್ಕೆ ಬರ್ತಾ ಉಂಟು. ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿಕೊಳ್ಳಿ. ಈ ಶನಿ ಅಂತ ಹೇಳಿದರೆ ಮಾಡುವಂಥ ಉದ್ಯೋಗದಲ್ಲೆಲ್ಲ ಸ್ವಲ್ಪ ತಡೆಗಳಾಗ್ತಿರ್ಲಿಕ್ಕೆಲ್ಲ ಪ್ರಾರಂಭ ಆಗಿದೆ ತಂದೆಗೆ. ಮಗುವಿನ ಆರೋಗ್ಯದಲ್ಲೆಲ್ಲ ಏನೂ ಸಮಸ್ಯೆಗಳಾಗುವುದಿಲ್ಲ. ಆದರೆ ಈ 2026 ಮಾರ್ಚ್ ಕಳೆದ ಮೇಲೆ ಒಂದ್ಸಲಿ ಜಾತಕ ವಿಮರ್ಶೆಯನ್ನು ಮಾಡಿ ಮುಂದುವರಿರಿ. ಮಗುವಿನ ಹೆಸರಿನಲ್ಲಿ ರುದ್ರದೇವರಿಗೆ ಅಥವಾ ಈ ಈಶ್ವರನಿಗೆ ಸ್ವಲ್ಪ ಬಿಲ್ವಾರ್ಚನೆ ಅಥವಾ ಅಲ್ಲಿ ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು, ಈ ರೀತಿ ಮಾಡುವಂಥದ್ದು ಸೂಕ್ತ. ಬೇರೆ ಹೋಮ ಹವನಾದಿಗಳೆಲ್ಲ ಸದ್ಯದ ಪರಿಸ್ಥಿತಿಗೆ ಯಾವುದೋ ಮಾಡೋದು ಬೇಡ. ಪಂಚಮ ದೋಷ ಈ ಮಾರ್ಚ್ ಆದ ನಂತರದಲ್ಲಿ ಮುಂದಿನ ವರ್ಷ ಸರಿ ಮಾಡಿಕೊಳ್ಳಿ. ಅದನ್ನೊಂದ್ಸಲಿ ಜಾತಕ ತೋರಿಸಿ ಸರಿ ಮಾಡಿ. ಸದ್ಯಕ್ಕೆ ರುದ್ರದೇವರನ್ನ ಆರಾಧನೆ ಮಾಡಿ. ಎಸ್, ಧನ್ಯವಾದ ನಾಗಮಣಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಗಿರಿಜಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ತೆ ಮಾ, ಹೇಳಿ. ನನ್ನ ಮಗನಿಗೆ 27 ವರ್ಷ. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. 22 22 9 ಹಾಂ 9 ಹಾಂ 26 ಮೇಡಮ್. ಓಕೆ, ಟೈಮಿಂಗ್ಸ್ ಹೇಳಿ. ಬೆಳಗ್ಗೆ 6:15. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಇಸ್ವಿ ಅಂತ? ನಮಸ್ತೆ ಗುರುಜಿ. ನಮಸ್ತೆ. ಇಸ್ವಿ ಅಂತ? 96. ಹಾಂ, ಎಂತ ಕೇಳಬೇಕಿದ್ದಿತ್ತ? ಮದುವೆ ಆಗ್ತಾ ಇಲ್ಲ ಗುರುಜಿ. ಮದುವೆ ಆಗ್ತಾ ಇಲ್ಲ?
ಆಗ್ತಾ ಇಲ್ಲ, ಎಷ್ಟು ಏನು ನೋಡ್ತಾ ಇದ್ದೀವಿ. ಏನು ಹೆಸರು? ಆರೋಗ್ಯ ಆಗುತ್ತೆ. ವಿನೋದ್. ವಿನೋದ್. ಹಾಂ, ಎಲ್ಲಿರೋದು? ಬೆಂಗಳೂರಲ್ಲೇ ಗುರುಜಿ, ಇಂದ್ರಾನಗರಲ್ಲಿ. ಇವರಿಗೆ ವಿಶೇಷವಾಗಿ ಅಲಂಕಾರಿಕ ವಸ್ತುಗಳ ಮೇಲೆ ಸ್ವಲ್ಪ ಪ್ರೀತಿ ಇರುವಂಥ ಲಕ್ಷಣ ಇರುವಂಥ ಜಾತಕ. ಹೌದು ಗುರುಜಿ. ನಂತರದಲ್ಲಿ ಈ ಚಂದ್ರಾಧಿಷ್ಠಿತ ರಾಶಿಯಿಂದ ನೋಡುವಾಗ ಇಲ್ಲಿ ಏನಾಗಿದೆ ಅಂತ ಕೇಳಿದರೆ, ಮದುವೆ ವಿಚಾರಗಳಲ್ಲಿ ಅವರಿಗೆ ಯಾವುದೇ ರೀತಿ ಆಸಕ್ತಿ ಇದ್ದರೂ ಸಮೇತ ಬರುವಂಥದ್ದೆಲ್ಲ ಇಲ್ಲ, ನನಗೆ ಬೇರೆ ಏನಾದರೂ ಕಾರಣಗಳನ್ನು ಹೇಳಿ ಅವರು ದೂರ ಮಾಡುವಂಥದ್ದು ಕಾಣಿಸ್ತಾ ಉಂಟು. ಹೌದು ಗುರುಜಿ. ಇದಕ್ಕೆ ಚಂಡಿಕಾ ಸಪ್ತಶತಿ ಅನ್ನುವಂಥದ್ದು ಒಂದು ಪಾರಾಯಣಾದಿಗಳು ಬರ್ತದೆ. ಈ ಬ್ರಾಹ್ಮಣರ ಹತ್ರ ಹೋಗಿ ಅದರಲ್ಲಿ ಪತ್ನಿ ಮನೋರಮಾಂ ದೇವಿ ಅನ್ನುವಂಥ ಮಂತ್ರದಿಂದ ಸಂಪುಟೀಕರಣ ಪಾರಾಯಣವನ್ನು ಮಾಡಿಸಿ ಪ್ರತಿ ಶುಕ್ರವಾರ ಒಂದು 9 ಶುಕ್ರವಾರದ ತನಕ ಪಾರಾಯಣಾದಿಗಳನ್ನು ಮಾಡಿ ಸ್ತೋತ್ರ ನಮಸ್ಕಾರ ಮಾಡಲಿಕ್ಕೆ ಹೇಳಿ. ಸರಿ ಆಗ್ತದೆ. ಈ ಡಿಸೆಂಬರ್ ಒಳಭಾಗದಲ್ಲಿ ಶುಭ ಸುದ್ದಿ ಸಿಗುವಂಥ ಲಕ್ಷಣಗಳಿದೆ. ಕೆಲವೊಂದು ಹೋಮ ಹವನಗಳನ್ನು ಮಾಡ್ಕೊಳ್ಬೇಕು ಪರಿಹಾರ ಮಾಡಿಕೊಳ್ಳಿಕ್ಕೆ. ನಂತರದಲ್ಲಿ ಅದಕ್ಕೆ ಸಂಬಂಧಿತ ವಿಷಯಗಳನ್ನು ಹೇಳ್ತೇನೆ. ಸದ್ಯಕ್ಕೆ ಇದಿಷ್ಟನ್ನು ಮಾಡಿಕೊಳ್ಳಿ. ಎಸ್, ಧನ್ಯವಾದ ಗಿರಿಜಾ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ರಾಜಣ್ಣ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 5/6/98. 5/6/98. ಬೆಳಗ್ಗೆ 11:55. 11:55 ಬೆಳಿಗ್ಗೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. 5/6/95 ಬೆಳಗ್ಗೆ 98. 98. ಹಾಂ, ಬೆಳಗ್ಗೆ 11:55 ಹೇಳಿ. 11:55. ಸರಿ, ಹೇಳಿ, ಎಂತ ಕೇಳಬೇಕಿತ್ತು? ಸ್ವಲ್ಪ ಮಗನ ಬಗ್ಗೆ ಕೇಳ್ತಿರ್ತೀವಿ. ಮಗನ ಬಗ್ಗೆ ಕೇಳಬೇಕಿದ್ದಿತ್ತಾ? ಲಗ್ನದ ಒಂದು ಸ್ವಲ್ಪ ಯಾವಾಗಲೂ ಸಿಟ್ ಮಾಡುವಂಥ ಹುಡುಗ, ದೊಡ್ಡವರು ಚಿಕ್ಕವರು ಅನ್ನುವಂಥದ್ದು ನೋಡೋದಿಲ್ಲ. ಭಾವನೆ ಇಲ್ಲ. ಕರೆಕ್ಟ್. ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ, ಆ ರೀತಿ ಆಯ್ತು ಇವನ್ ಕತೆ. ಈಗ ನಾ ಹೇಳಿದ್ದೇ ಆಗಬೇಕು, ನಾ ಹೇಳಿದ್ದ ಭಕ್ಷ್ಯಗಳೇ ತಿನ್ಬೇಕು ನಾನು. ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ, ದೇವರ ಮೇಲೆ ಒಂದು ದೇವತಾನುಗ್ರಹ ಅನ್ನುವಂಥದ್ದು ಒಳ್ಳೆ ರೀತಿಯಲ್ಲಿರುವಂಥ ಕಾರಣದಿಂದ ಏನು ಸಮಸ್ಯೆಗಳು ಅನ್ನುವಂಥದ್ದಿಲ್ಲ. ಇವನ ಬಾಲ್ಯಾವಸ್ಥೆಯಲ್ಲಿ ಅರ್ಥಾತ್ 2007ರಲ್ಲಿ ಮತ್ತೆ 2024ರಲ್ಲಿ ಇವನಿಗೆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಾಯ್ತಲ್ವಾ? ಸ್ವಲ್ಪ ಮಟ್ಟಿಗೆ ಆಗಿದೆ ಸ್ವಲ್ಪ. ಅದೇ ಸ್ವಲ್ಪನೇ ಹೇಳಿದ್ ನಾನು, ಇಲ್ಲ ಅಂದ್ರೆ ನಾ ಹೇಳ್ತಿರ್ಲಿಲ್ಲ. ಈಗ 2023-24ಕ್ಕೂ ಸಮೇತ ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆ ಆಯಿತು. ಮತ್ತೆ ಅಪವಾದಗಳು ಅನ್ನುವಂಥದ್ದು ಅವನಿಗೆ ಬಂತು. ಅವ್ನು ಮಾಡ್ದಲೇ ಇರುವಂಥ ಕೆಲಸಗಳಿಗೆ ಅಪವಾದಗಳು, ಈ ಥರದ್ದೆಲ್ಲ ಬಂದಿದೆ. ಏನು ವಿಷಯವನ್ನು ಕೇಳಬೇಕಿತ್ತು ಅವನ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಪ್ರತಿ ದಿನಪೂರ್ತಿ ಹೇಳ್ಬೋದು. ಮುಂದಿನ ಭವಿಷ್ಯ ನೋಡಿ, ಒಂದು ಈ ಲಗ್ನ ಅನ್ನುವಂಥದ್ದು ಚಿಂತನೆ ಮಾಡಿದಾಗ ಸ್ವಲ್ಪ ಸಿಟ್ ಮಾಡೋದು. ಈ ಹಾವು ಬುಸ್ಗುಡ್ತಿರತ್ ಗೊತ್ತಾ, ಹಾಗೆಯೇ ಇವನು ಮಾಡ್ತಾ ಇರೋದು. ಅಂದ್ರೆ ಇವನನ್ನ ತೆಗಳ್ತಿರೋದಲ್ಲ, ಅದೇ ರೀತಿ ಯಾವಾಗಲೂ ಕೇಳಿದ್ದಕ್ಕೆಲ್ಲ ಒಂದಿಷ್ಟು ಅತಿಯಾಗಿ ಮಾತಾಡುವಂಥದ್ದೆಲ್ಲ ಇದೆ. ಮದುವೆ ಯೋಗ ಇದೆ, ಆದರೆ ಸದ್ಯಕ್ಕೆ ಮದುವೆ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡೋದು ಬೇಡ. ಮಾರ್ಚ್ ತನಕ ಸುಮ್ಮನಿರ್ಲಿಕ್ಕೆ ಪ್ರಯತ್ನ ಮಾಡಲಿ. ಮಾರ್ಚ್ ನಂತರದಲ್ಲಿ ಬೇಡ ಅಂದ್ರೂ ಆಗ್ತದೆ, ಏನು ಯೋಚನೆ ಮಾಡೋದು ಬೇಡ. ಇದಾವೆ, ಆಗ್ಲಿಲ್ವಾ? 2 ಮಕ್ಕಳಿದೆ. ಹಾ, 2 ಮಕ್ಕಳಿಗೆ. ಈಗ ಸಮಸ್ಯೆ ಏನು ಅಂತ ನೀವು ಅದಕ್ಕೆ ಹೇಳಿದ್ದೇನು, ಮದುವೆ ಆಗಿದೆ ಅಂತ ಸಮಯ ಬೇಕಂದ್ರೆ ಅದನ್ನು ವಿಮರ್ಶೆ ಮಾಡ್ಬೋದು. ಈಗ ಮದುವೆ ಆಗಲಿಲ್ಲ, ಅದಾಗಿದೆ ಅಂತ ಆದರೆ 2ನೇ ದಿನ ಯಾವಾಗ ಯೋಗ ಇದೆ ಅಂತ ಹೇಳ್ಬೋದು. ಅದಕ್ಕೆ ನೀವೇನು ಕೇಳಬೇಕು ಅಂದರೆ ಅದ್ರ ಬಗ್ಗೆ ನಾವು ಹೇಳ್ತೇವೆ. ಇಲ್ಲ ಅಂದರೆ ಒಂದನೇ ಫಲದಿಂದ ಅಷ್ಟು ಫಲಗಳನ್ನು ಹೇಳ್ತಾ ಹೋಗ್ಲಿಕ್ಕಿಲ್ಲ, ಸಮಯ ಇರೋದಿಲ್ಲ. ಅಲ್ಲಿ ಭವಿಷ್ಯ ಮುಂದೆ ಆಗಿರುತ್ತೆ, ಮಕ್ಕಳು ಮರಿ ಎಲ್ಲ ಆಗಿದೆ, ಸದ್ಯ ಕೇಳಲ್ಲ. ಮುಂದೆ ಆದ್ರೂ ಕೇಳ್ತಾನ, ಅದಕ್ಕೆ ಏನಾದ್ರು ಪರಿಹಾರ ಉಂಟಾ ಅಂತ. ಏನು ಕೆಲಸ ಮಾಡ್ತಿರೋದು? ಆಟ ಓಡಿಸ್ತಾನೆ, ಆಟ ಇದೆ. ಹಾ, ಇಲ್ಲಿ ಸಮಸ್ಯೆಗಳೇನು ಕಾಣಿಸ್ತಾ ಇಲ್ಲ. ಸ್ವಲ್ಪ ಕಬ್ಬಿಣ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಿಂದ ಅಥವಾ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಿಂದ, ಹಣದ ವಿಚಾರಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಅನ್ಯ ಸ್ತ್ರೀಯ ಸ್ವಲ್ಪ ಶಾಪಕೋಪಗಳು ಅನ್ನುವಂಥದ್ದೆಲ್ಲ ಕಾಣಿಸ್ತಾ ಉಂಟು. ಅದಕ್ಕೆ ಪರಿಹಾರ ಏನಾದ್ರು ಇದೆಯಾ? ಅದಕ್ಕೆ ಬನ್ನಿ, ಪರಿಹಾರ ಹೇಳುವ. ಎಲ್ಲವನ್ನು ಇಲ್ಲೇ ಹೇಳ್ತಾ ಕೂತ್ಕೊಳ್ಳೋದಲ್ಲ. ಯಾಕೆಂದ್ರೆ ಒಂದು ಸ್ತ್ರೀ, ಇವನಿಂದ ಏನೋ ಒಂದು ಸ್ತ್ರೀಗೆ ತೊಂದರೆ ಆಗಿರುವಂಥ ಲಕ್ಷಣಗಳೆಲ್ಲ ಇದೆ. ಆ ಶಾಪಕೋಪಗಳು ಅನ್ನುವಂಥದ್ದು ಅವನಿಗೆ ಪೆಟ್ಟು ಕೊಡ್ತಾ ಇದೆ. ನೆಮ್ಮದಿಕರವಾಗಿರ್ತಕ್ಕಂಥ ಜೀವನ ಮಾಡಲಿಕ್ಕೆ ಅವನಿಗೆ ಅವಕಾಶ ಆಗ್ತಾ ಇಲ್ಲ.
ಅದಕ್ಕೊಮ್ಮೆ ಬನ್ನಿ, ನಾ ಅದಕ್ಕೇನು ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಹೇಳ್ತೇನೆ. ಕೆಲವೊಂದೆಲ್ಲ ವಿಷಯಗಳನ್ನು ಇಲ್ಲಿ ಹೇಳ್ತಾ ಕೂರ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಏನೋ ಮನಸ್ತಾಪಗಳಾಗಿದೆ. ಇವನಿಂದ ಸ್ತ್ರೀ ವಿಚಾರದಲ್ಲಿ ತುಂಬ ಶಾಪವನ್ನು ಹಾಕಿದಂಥ ಲಕ್ಷಣಗಳಿದೆ. ಎಸ್. ಒಳ್ಳೇದಾಗ್ಲಿ, ಆಯ್ತಾ? ಧನ್ಯವಾದ ರಾಜಣ್ಣ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ವೆಂಕಟೇಶ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 1/4/1970. 1/4/1970. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್ ಅವರ. ಓಕೆ, ಗುರೂಜಿ ಅಂದಾಜು ಇದ್ದಾರೆ, ಬೆಳಗ್ಗೆ ಮಾತಾಡಿ. ಸಂಜೆ ಎಂತ ಗೊತ್ತಿಲ್ಲಲ್ಲ? ಮಾತಾಡಿ ಸರ್, ಗುರೂಜಿ ಇದ್ದಾರೆ. ಹಲೋ, ಹೇಳಿ, ಎಂತ ವಿಷಯ ಕೇಳಬೇಕಿದ್ದೀತ? ನಮ್ಮ ಮನೆ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳ. ಮನೆಯಲ್ಲಿ ಏನು ವಿಷಯ ಆಗ್ತಾ ಉಂಟು? ಒಂದ್ ಸ್ವಲ್ಪ ತೊಂದರೆ ಇದೆ, ಅದಕ್ಕೋಸ್ಕರ ಕೇಳ್ದೆ. ಇಲ್ಲಿ ನೋಡಿ, ನಿಮ್ಮ ಹೆಸರಿನಲ್ಲೇ ಈಗ ಹೆಸರೆಂತ ನಿಮ್ಮದು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರ ವಿಚಾರದಲ್ಲಿ ನಾವು ಪ್ರಶ್ನೆಯನ್ನಿಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಗೋಚರಕ್ಕೆ ಬಂದಿರುವಂಥದ್ದು ಒಂದು ಪಿತೃ ಸಂಬಂಧಿತವಾಗಿರ್ತಕ್ಕಂಥ ಕಾಟಗಳು ಅಂತ ಹೇಳಿದರೆ, ಈ ವರ್ಷಂಪ್ರತಿಯಾಗಿ ಹಿರಿಯರಿಗೆ ಮಾಡುವಂಥ ಕೆಲಸಗಳೆಲ್ಲ ಸರಿಯಾದ ರೀತಿಯಲ್ಲಿ ಅಣ್ಣ ತಮ್ಮದಿಕ್ಕಳೆಲ್ಲ ಸೇರಿ ಮಾಡ್ತಿರುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾಗಿ ಅದನ್ನು ಒಮ್ಮೆ ಎಲ್ಲರೂ ಸೇರಿ ಸರಿ ಮಾಡಿಕೊಳ್ಳುವಂಥದ್ದು, ಮತ್ತು ಮನೆಯ ವಿಚಾರಗಳಲ್ಲಿ ಸ್ವಲ್ಪ ಅದರಿಂದ ಈ ಅಂದರೆ ಈ ಕಲಹ ವಿಚಾರಗಳು ಅಂತ ಹೇಳಿದರೆ ಸ್ವಲ್ಪ ಮನಸ್ತಾಪಗಳಾಗಿರುವಂಥ ಲಕ್ಷಣಗಳಿದೆ ಮನೆಯಲ್ಲಿ. ಅದು ದೇವರಿಗೆ ದೂರ ಹೋದಂಥ ಲಕ್ಷಣಗಳು. ನಿಮ್ಮ ಸಂಬಂಧಿಕರಲ್ಲೇ ಸ್ವಲ್ಪ ದೇವರಿಗೆ ದೂರನ್ನು ಕೊಟ್ಟಂಥ ಲಕ್ಷಣಗಳು ಇಲ್ಲಿ ಬರ್ತಾ ಉಂಟು. ಸದ್ಯಕ್ಕೆ ಮನೆಯಲ್ಲಿ ವಸ್ತುಸ್ಥಿತಿಗಳೆಲ್ಲ ಇಲ್ಲ ಅಂತ ಹೇಳಿದರೆ, ಮನೆಯಲ್ಲೇ ಸ್ವಲ್ಪ ಇರುವಂಥ ವಸ್ತುಗಳು ಸರಿಯಾಗಿರುವಂಥ ಜಾಗದಲ್ಲಿ ಇಲ್ದಲೇ ಇರುವಂಥ ಈ ರೀತಿ ಕಾರಣಗಳಿಂದ ತೊಂದರೆಗಳು ಉಂಟಾಗ್ತಾ ಇದೆ. ಮನೆಯನ್ನೊಮ್ಮೆ ವಿಮರ್ಶೆ ಮಾಡುವಂಥದ್ದು ಉತ್ತಮ. ವಸ್ತುಸ್ಥಿತಿಯನ್ನು ನೋಡಿ ನಂತರದಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಮನೆಯಲ್ಲಿ ವಾಸ್ತು ಹೋಮಾದಿಗಳನ್ನು ಮಾಡ್ಕೊಳ್ಳಿ. ವಾಸ್ತು ಸಾನ್ನಿಧ್ಯ ಅನ್ನುವಂಥದ್ದು ಇಲ್ಲ ಇಲ್ಲಿ. ಯಾಕೆಂದರೆ ಮುಖ್ಯವಾಗಿ ಕಾರಣ ಇಲ್ಲಿ ನಿಮ್ಮ ಪ್ರಶ್ನೆಗೂ ನೀವು ಕೊಟ್ಟಿರುವಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೂ ಈಗ ನಡೀತಿರುವಂಥ ಸಮಯಕ್ಕೂ ನಾವಿಟ್ಟಂಥ ಪ್ರಶ್ನೆಗೂ ಇಲ್ಲಿ ಗೋಚರಕ್ಕೆ ಬರ್ತಿರುವಂಥದ್ದು ಅಂದರೆ ಪ್ರೇತದಿಂದ ಒಂದು, ಮತ್ತು ಇನ್ನೊಂದು ಮನೆಯ ವಸ್ತುಸ್ಥಿತಿಗಳು. ಅದನ್ನು ಸರಿ ಮಾಡಿಕೊಳ್ಳಿ. ಒಮ್ಮೆ ಅದನ್ನು ಬಂದು ಭೇಟಿ ಮಾಡಿ ಮುಂದಿನ ವಿಚಾರಗಳನ್ನು ಅದನ್ನು ಹೇಗೆ ಮುಂದುವರಿಬೇಕನ್ನುವಂಥದ್ರ ಬಗ್ಗೆ ಹೇಳ್ತೇನೆ. ಎಸ್, ಧನ್ಯವಾದ ವೆಂಕಟೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ತಿಪ್ಪೇಶ್ ಅಂತ. ನಮಸ್ತೆ ಸರ್. ನಮಸ್ಕಾರ. ಸ್ವಾಮೀಜಿ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 28/10. 28/10. 28/10. ಓಕೆ, ಹುಟ್ಟಿದ ಟೈಮಿಂಗ್ಸ್ ಹೇಳಿ ಸರ್. ಬೆಳಿಗ್ಗೆ 11 ಗಂಟೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಗುರುವಾರ ಅಲ್ವಾ? ನಕ್ಷತ್ರ ಗೊತ್ತಿದೆಯಾ? ನಕ್ಷತ್ರ ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರ. ಹೆಸರೆಂತ ಅವ್ರದ್ದು? ಯತೀಶ್ ಗೌಡ ಅಂತ. ಯತೀಶ್ ಗೌಡ. ಯತೀಶ್ ಗೌಡ. ಹೌದು. ಯಾವ ಊರು ನಿಮ್ದು? ಚಂದಿರಿ ತಾಲೂಕು ಕಾತ್ನೂರು. ಏನು ವಿಷಯ ಕೇಳಬೇಕಿದ್ದೀತ? ಅವನು ಓದಿನ ಬಗ್ಗೆ ಕೇಳಬೇಕಾಗಿತ್ತು. ಈಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಎಂತ ಮಾಡ್ತಿದ್ದ ಈಗ? ಇಂಜಿನಿಯರಿಂಗ್. 4ನೇ ವರ್ಷ. ಓದಲಿಕ್ಕೆ ಸಮಸ್ಯೆ ಏನಿಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಅವನಿಗೆ ಏಕಾಗ್ರತೆ. ಈಗ ಒಬ್ಬರಿಗೆ ಒಂದನ್ನು 2 ಬಾರಿ ಓದಿದ್ರೆ ಅವರಿಗೆ ಮನನ ಆಗುವಂಥದ್ದು. ಇವರಿಗೇನಾಗ್ತಿದೆ ಅಂತ ಕೇಳಿದ್ರೆ ಪುನಃ ಈಗ ಒಂದು 100 ಮಾರ್ಕ್ಸಿಗೆ ಓದಿದ್ರು ಸಮೇತ ಒಂದು 60ಕ್ಕೆ ಮಾತ್ರ ನೆನಪಾಗುವಂಥದ್ದು, ಮತ್ತು ಅದರಲ್ಲೇ ಗೊಂದಲಗಳಾಗುವಂಥದ್ದು, ಈ ರೀತಿದೆಲ್ಲ ಗೋಚರಕ್ಕೆ ಬರ್ತಾ ಉಂಟು. ಮತ್ತು ಇನ್ನೊಂದೇನು ಅಂತ ಕೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ. ಅತಿಯಾಗಿ ಯೋಚನೆ ಮಾಡಿ ಕಲ್ತಿರುವಂಥದ್ದನ್ನು ಮರೆಯುವಂಥದ್ದು, ಇಟ್ಟಂಥ ಪದಾರ್ಥಗಳು ಇಟ್ಟಲ್ಲೇ ಮರೆಯುವಂಥದ್ದು, ಈ ರೀತಿದೆಲ್ಲ ಕಾಣಿಸ್ತಾ ಉಂಟು. ಈ ಸರಸ್ವತಿಗೆ ಸಂಬಂಧಿತವಾಗಿ ಸೇವೆಗಳನ್ನು ಕೊಡುವಂಥದ್ದು ಅಥವಾ ಸರಸ್ವತಿ ಸೂಕ್ತಗಳನ್ನು ಜಪ ಮಾಡಿಸುವಂಥದ್ದು, ಮೇಧಾ ದಕ್ಷಿಣಾಮೂರ್ತಿ ಜಪವನ್ನು ಮಾಡಿಸೋದ್ರಿಂದ ಇವನಲ್ಲಿ ಏನಾಗ್ತದೆ, ಈ ಕ್ರಿಯೇಟಿವಿಟಿ ಮೈಂಡ್ ಅನ್ನುವಂಥದ್ದು ಹೆಚ್ಚಾಗ್ತದೆ. ಓದಲಿಕ್ಕೆ ಈ ಓದಿದಂಥದ್ದು ಅವನಲ್ಲಿ ನೆನಪುಳಿಲಿಕ್ಕೆ, ಆ ಶಕ್ತಿಗಳು ಅವನಲ್ಲಿ ಚೈತನ್ಯವನ್ನು ಬರಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಸರಸ್ವತಿ ಸಂಬಂಧಿತವಾಗಿರ್ತಕ್ಕಂಥ ಸೇವೆಗಳನ್ನು, ಹಾಗೆ ಕೆಲವೊಂದು ಹೋಮಾದಿಗಳು ಅನ್ನುವಂಥದ್ದಿದೆ, ಅದನ್ನು ಮಾಡಿಕೊಂಡು ಮುಂದುವರಿಬೇಕು. ಯಾಕೆ ಅಂತ ಕೇಳಿದರೆ ಇವನಿಗೆ ವಿದ್ಯೆಯಲ್ಲಿ ಆರೋಗ್ಯ ಸಂಬಂಧಿತವಾಗಿರುವಂಥ ಸಮಸ್ಯೆಗಳನ್ನುವಂಥದ್ದು ಬಂದು, ಅದರಲ್ಲಿ ವಿಶೇಷವಾಗಿ ತಲೆಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಬರುವಂಥ ಲಕ್ಷಣಗಳಿದೆ.
ಹೌದು ಗುರುಜಿ. ಅದಕ್ಕೆ ಸ್ವಲ್ಪ ಆ ಪರಿಹಾರಾದಿಗಳನ್ನು ಮಾಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದರೆ ಉದ್ಯೋಗ ಮಾಡುವಂತಹ ಓದುವಂಥ ವಿಚಾರಗಳಲ್ಲಿ ವಿದ್ಯೆಗೆ ಸಂಬಂಧಿತವಾಗಿ ಸ್ವಲ್ಪ ತಡೆಗಳಾಗುವಂಥ ಲಕ್ಷಣಗಳು ಇನ್ನು ಮುಂದೆ ಬರ್ತಾ ಹೋಗ್ತದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ಸರಸ್ವತಿಯನ್ನು ಆರಾಧನೆ ಮಾಡಿ ನಂತರದಲ್ಲಿ ಅದಕ್ಕೆ ಪ್ರತಿಬಂಧಕ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂಥದ್ದು ನೋಡೋದು ಉತ್ತಮ. ಆಯ್ತು ಗುರುಜಿ. ಒಳ್ಳೆಯದಾಗಲಿ. ಧನ್ಯವಾದ ತಿಪ್ಪೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಗುರುಜಿ, ನಾವಾಗಲೇ ಈ ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಕೆಲವರಿಗೆ ವ್ಯಾಪಾರ ಚೆನ್ನಾಗೇ ಆಗ್ತಾ ಇರುತ್ತೆ, ಆದರೆ ಏಕಾಏಕಿ ಈ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ. ಇದು ಯಾಕೆ ಅಂತ? ಈಗ ನೀವು ಒಳ್ಳೆ ರೀತಿಯಲ್ಲಿ ಒಬ್ಬ ಮನುಷ್ಯ ನೃತ್ಯ ಮಾಡ್ತಿರುವಂಥವ್ರನ್ನ ಕರೆದು ಕಟ್ಟಾಕಿ ಬಿಟ್ಟರೆ ಅವ್ರನ್ನ ನೃತ್ಯ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅರ್ಥಾತ್ ಒಂದು ಉತ್ತಮ ರೀತಿಯಲ್ಲಿ ನಡೆಯುವಂಥ ವ್ಯವಹಾರವನ್ನು, ಆ ಒಂದು ವ್ಯಕ್ತಿಯ ಹೆಸರನ್ನು ಅಥವಾ ಆ ವ್ಯಕ್ತಿಯ ಮಾಡುವಂಥ ಉದ್ಯೋಗ ಕ್ಷೇತ್ರದಲ್ಲಿ ದುರ್ಮಂತ್ರಗಳಿಂದ ಸಂಪುಟಿತವಾಗಿರ್ತಕ್ಕಂಥ ಪ್ರಸಾದಾದಿಗಳನ್ನು ಅಲ್ಲಿ ಹಾಕಿದಾಗ ಏನಾಗ್ತದೆ, ಅಲ್ಲಿ ಕಟ್ಟಾಕಿದ ಲೆಕ್ಕ. ಗ್ರಾಹಕರು ಬರುವಂಥದ್ದಿದ್ರೂ ಸಮೇತ ಅಲ್ಲಿ ಎಲ್ಲವೂ ಸಮೇತ ನಿಂತು ಹೋಗ್ತದೆ, ತಟಸ್ಥವಾಗ್ತದೆ. ಅದಕ್ಕೆ ಏನು ಅಂತ ಕೇಳಿದರೆ, ಆ ಸಂದರ್ಭದಲ್ಲಿ ನಮ್ಮ ಜಾತಕದಲ್ಲಿ ಯಾವ್ಯಾವ ಸಂದರ್ಭಕ್ಕೆ ಏನನ್ನು ಮಾಡ್ಕೊಳ್ಬೇಕೋ ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ದೇವತಾನುಗ್ರಹ ಹೆಚ್ಚು ಮಾಡಿದಷ್ಟು ಈ ಪರರು ಮಾಡಿದಂಥ ಕೃತ ಆಭಿಚಾರಗಳೇನಾಗ್ತದೆ, ನಮಗಷ್ಟು ಪೆಟ್ಟು ಕೊಡೋದಿಲ್ಲ. ನಮ್ಮಲ್ಲೇ ಏನು ದೇವತಾನುಗ್ರಹ ಇಲ್ಲ ಅಂತ ಹೇಳಿದರೆ ಯಾವ ಶಕ್ತಿಗಳು ಬೇಕಾದರೂ ನಮ್ಮಲ್ಲಿ ಆವಾಸ ಸ್ಥಾನ ಅನ್ನುವಂಥದ್ದಾಗಬಹುದು. ಹಾಗೆ ಈ ವ್ಯಾಪಾರದಲ್ಲಿ ಏನು ಅಂತ ಕೇಳಿದರೆ ಇವತ್ತಿನ ಕಾಲಘಟ್ಟದಲ್ಲಿ ಹಾಗೆ ನಡೀತಿರುವಂಥದ್ದು. ಏನು ಅಂತ ಕೇಳಿದರೆ, ಒಬ್ಬರಿಗೆ ದೊಡ್ಡದು ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಆಗ್ತಿದೆ ಅಂತ ಆದರೆ ಒಬ್ಬರ ಹತ್ರ ಹೋಗೋದು, ಎಂತಾದರೂ ಮಾಡಿಸೋದು, ಅವನಿಗೆ ವ್ಯಾಪಾರ ಆಗದಲ್ಲೇ ಇರುವಂತೆ ಮಾಡೋದು, ಆ ಗ್ರಾಹಕರೆಲ್ಲ ಈ ಕಡೆ ಬರೋದು. ಇಲ್ಲಿ ಗ್ರಾಹಕರದ್ದೇನು ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಮಾಡಿಸುವಂಥ ವ್ಯಕ್ತಿ ಏನು ಮಾಡ್ತಾನೆ ಕೇಳಿದರೆ, ಅಲ್ಲಿ ಆ ವ್ಯಾಪಾರ ಸಂಮೋಹನ ಮಾಡಿಸಿದ್ರೆ ಸಮಸ್ಯೆ ಇಲ್ಲ, ಅಂದರೆ ವ್ಯಾಪಾರ ಅನುಕೂಲ ಆಗಲಿ ಅಂತ. ಇನ್ನು ಕೆಲವ್ರು ಏನು ಮಾಡ್ತಾರೆ, ನಂದು ಆಗಲಿಲ್ಲ ಅಂದರೂ ಪರವಾಗಿಲ್ಲ ಬಟ್ರೆ ಅವ್ರದ್ದು ಮಾಡೋದು. ಈಗ ಡಾಕ್ಟ್ರ್ ಹತ್ರ ಹೋದ್ರ ಮೇಲೆ ಏನು ಹೇಳಿದ್ರು ಅವ್ರು ಮಾಡ್ತಾರೆ. ಹಾಗೆ ಈ ಮಾಡಿಕೊಡೋರು ಸುಮಾರು ಜನ ಇರ್ತಾರೆ. ಆ ಥರದ ಕಾರಣಗಳಿಂದ ಏನಾಗ್ತದೆ, ಇದ್ದಕ್ಕಿದ್ದ ಹಾಗೆ ಅವರಿಗೆ ಆರೋಗ್ಯದಲ್ಲಿ ಪೆಟ್ಟಾಗಿ ಅಂಗಡಿಯನ್ನೇ ಓಪನ್ ಮಾಡಲಿಕ್ಕೆ ಆಗ್ದಲೇ ಇರುವಂಥದ್ದು, ಅಥವಾ ಈ ವ್ಯವಹಾರದಲ್ಲೇ ಸಮೇತ ಇರುವಂತಹ ಈ ಗ್ರಾಹಕರು ಬರ್ದಲೇ ಇರುವಂಥದ್ದು, ಈ ರೀತಿದೆಲ್ಲ ಆಗ್ತಾ ಹೋಗ್ತದೆ. ಅದಕ್ಕೆ ಈ ಪ್ರತಿಬಂಧಕ ದೋಷಗಳು ಯಾಕೆ ಅಂತ ಕೇಳಿದರೆ, ನಾನು ಮುಂಚೆನೇ ಹೇಳ್ತಾ ಇದ್ದೆ, ಈಗ ನೀವು ಒಬ್ಬರೇ ಹೋಗೋದಾದ್ರೆ ಏನು ಮಾಡ್ತೀರಿ ಅಂತ ಕೇಳಿದರೆ, ಒಂದು 10 ರೂಪಾಯಿ ನಿಮ್ಮ ಕೈಲಿದೆ ಅಂತ ಆದರೆ ಸುಮ್ಮನೆ ನಿಮ್ಮ ಹೋಗುವಂಥ ರಸ್ತೆಯಲ್ಲಿ ಹೇಗೆ ಹೋಗ್ತೀರಿ. ಅದೇ ನಿಮ್ಮ ಹತ್ರ ಒಂದು ದೊಡ್ಡ ಮಟ್ಟದ ಹಣ ಇದೆ ಅಂತ ಆದಾಗ ಅದಕ್ಕೆ ರಕ್ಷಣೆಗೆ ಅಂತ ಒಂದಿಷ್ಟು ಜನ ಇಟ್ಕೊಳ್ತೀರಿ. ಯಾಕೆ ಅಂತ ಕೇಳಿದ್ರೆ, ಅದರಿಂದ ನನಗೆ ಏನು ತೊಂದರೆಗಳಾಗಬಾರ್ದು, ಯಾರು ನನ್ನನ್ನೇನು ತೊಂದರೆ ಮಾಡಬಾರ್ದು ಅಂತ. ಅರ್ಥಾತ್ ನಾವು ಮಾಡುವಂಥ ವ್ಯವಹಾರ ಕ್ಷೇತ್ರದ ಪರಿಮಿತಿ ಏನುಂಟು ಅದಕ್ಕೆ ಸರಿಯಾಗಿ ನಾವಿಲ್ಲಿ ದೇವತಾನುಗ್ರಹವೋ ಅಥವಾ ಕೆಲವೊಂದು ಅಸ್ತ್ರಮಂತ್ರ ಜಪವೋ ಇದನ್ನೆಲ್ಲ ಮಾಡಿಸಿ ಇಟ್ಕೊಳ್ಬೇಕು. ಯಾಕೆ ಅಂತ ಕೇಳಿದರೆ, ಈ ರೀತಿ ಶತ್ರುಕೃತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದಾಗ ಅದು ಇಲ್ಲಿ ತನಕ ಬರೋದೇ ಇಲ್ಲ. ಯಾಕಂದರೆ ದೊಡ್ಡ ಲೈಟ್ ಮುಂದೆ ಒಂದು ಸಣ್ಣ ಲೈಟ್ ಬಿಟ್ಟರೆ ಎಂಥ ಉಪಯೋಗ ಇಲ್ಲ. ಹಾಗಾಗಿ ನಮ್ಮಲ್ಲಿ ಅನುಗ್ರಹ ಅನ್ನುವಂಥದ್ದು ಯಾರ್ದಿರಬೇಕು ಅಂತ ಕೇಳಿದರೆ, ಹೆಂಡತಿದಲ್ಲ, ಮಕ್ಕಳದ್ದಲ್ಲ, ಬೇರೆ ಯಾರ್ದಲ್ಲ, ದೇವತಾನುಗ್ರಹ ಅನ್ನುವಂಥದ್ದು ಇರಬೇಕು. ಆಗ ಯಾರೇ ಏನೇ ಮಾಡಿದ್ರು ಸಮೇತ ನಡ್ಕೊಂಡು ಹೋಗ್ತಿರೋದು. ಈಗ ಒಬ್ಬರು ಫೋನ್ ಮಾಡಿದ್ರು, ಮಗ ಅವನು ಓದಲಿಕ್ಕೆ ಎಲ್ಲ ಹುಷಾರಿದ್ದ, ಆದರೆ ಏನಂತ ಕೇಳಿದ್ರೆ ಅತಿಯಾಗಿರುವಂಥ ದುರಹಂಕಾರಗಳು, ನಾ ಹೇಳಿದ್ದೇ ಆಗಬೇಕನ್ನುವಂಥದ್ದು, ಈ ಥರದ್ದೆಲ್ಲ ಕೆಲವೊಂದು ನಮ್ಮಲ್ಲಿರುವಂಥ ಬೇಡದಲ್ಲೇ ಇರುವಂಥದ್ದನ್ನು ನಾವು ತ್ಯಾಗ ಮಾಡಿದಾಗ ಅದು ಸರಿಯಾಗಿ ಮುಂದೇನೋ ತೊಂದರೆ ಆಗದಲ್ಲೇ ಇರುವಂಥ ಜೀವನ ಆಗಿರಬಹುದು, ಉದ್ಯೋಗ ಆಗಿರಬಹುದು, ನಡ್ಕೊಂಡು ಹೋಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ವ್ಯಾಪಾರಕ್ಕೆ ಏನಾದರೂ ದೃಷ್ಟಿ ಆಗಿದೆಯಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ? ವ್ಯಾಪಾರಕ್ಕೆ ದೃಷ್ಟಿಯಾಗಿದೆ ಅಂತ ತಿಳ್ಕೊಳ್ಳುವಂಥದ್ದಕ್ಕೆ ಬೇರೆ ಯಾವುದು ಪರಿಹಾರಗಳು ಅನ್ನುವಂಥದ್ದಿಲ್ಲ. ಅದಕ್ಕಿರುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ನಾವು ಪ್ರತಿನಿತ್ಯ ಆಗುವಂಥ ವ್ಯಾಪಾರ ಸ್ವಲ್ಪ ಡೌನ್ ಆಗಿದೆ ಅಂತ ಆದಾಗ ನಮಗೆ ಗೊತ್ತಾಗ್ತದೆ, ಏನೋ ವ್ಯಾಪಾರ ಏನೋ ಸಮಸ್ಯೆ ಆಗಿದೆ ಅಂತೇಳಿ. ಅದಕ್ಕೆ ಎಲ್ಲರಿಗೂ ಏಕರೀತಿಯಲ್ಲಿ ನಾನೇನು ಹೇಳಲಿಕ್ಕೆ ಬರೋದಿಲ್ಲ. ಸಾಧ್ಯತೆ ಇದ್ದಷ್ಟು ಕುಬೇರ ಮಂತ್ರ ಜಪವನ್ನು ಅಥವಾ ಮಹಾಲಕ್ಷ್ಮಿ ಸ್ತೋತ್ರವನ್ನು, ಮಹಾಲಕ್ಷ್ಮಿಗೆ ಅರ್ಚನೆಗಳನ್ನು ಆ ದೇವಸ್ಥಾನಗಳಿಗೆ ಹೋಗಿ, ಯಾಕೆಂದರೆ ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ಪೂಜಾದಿಗಳು ಪುನಸ್ಕಾರಾದಿಗಳು ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲಿ ಪೂಜೆ ನಡೀತದೆ ಅಲ್ಲಿ ಹೋಗಿ ಆ ಪ್ರಸಾದಾದಿಗಳನ್ನು ತಂದು ನೀವು ಮಾಡುವಂಥ ಉದ್ಯೋಗ ಕ್ಷೇತ್ರದಲ್ಲಿ ಇಡಿ. ಆಗ ಅನುಕೂಲತೆಗಳಾಗ್ತದೆ. ಇನ್ನು ಕುಬೇರ ಮಂತ್ರ ಅನ್ನುವಂಥದ್ದು ಬರ್ತದೆ, ಹಾಗೆ ಮಹಾಲಕ್ಷ್ಮಿ ಸ್ತೋತ್ರಾದಿಗಳು ಬರ್ತದೆ. ಇನ್ನು ಹಾಗೆ ಇನ್ನು ಮಾಂತ್ರಿಕ ವಿಧಿಯಲ್ಲಿ ಬರುವುದಾದರೆ ಈ ಸಂಮೋಹನ ಕ್ರಿಯೆ ಅಂತ ಹೇಳಿ ಮಾಡ್ತಾರೆ. ಸಂಮೋಹನ ಕ್ರಿಯೆ ಅಂತ ಕೇಳಿದರೆ ಗ್ರಾಹಕರು ಅತಿಯಾಗಿ ಅಲ್ಲಿ ಬಂದು ಕೂತ್ಕೊಳ್ಬೇಕು, ಅಥವಾ ಒಮ್ಮೆ ಬಂದವರು ಮತ್ತೆ ಪುನಃ ಬರಬೇಕು. ಇದೆಲ್ಲ ಮಂತ್ರವಾದದ ವಿಷಯಗಳು. ಇನ್ನು ನಾವು ಸಾತ್ವಿಕವಾಗಿ ಮಾಡ್ತೇವೆ ಅಂತ ಆದರೆ ಮಹಾಲಕ್ಷ್ಮಿಯನ್ನು ಆರಾಧನೆ
ಮಾಡೋದು, ಆ ತತ್ ಪ್ರಣೀತ ಪ್ರಸಾದಗಳನ್ನು ತಂದು ನಾವು ಮಾಡುವಂಥ ಉದ್ಯೋಗ ಕ್ಷೇತ್ರದಲ್ಲಿ ಇಡುವಂಥದ್ರಿಂದ ಗ್ರಾಹಕರ ದೃಷ್ಟಿ ಅನ್ನುವಂಥದ್ದು ಆದಷ್ಟು ಬೇಗ ನಾವು ಇಲ್ಲಿ ಬರಬೇಕು, ನಮ್ಮ ಮನಸ್ಥಿತಿ ಇಲ್ಲಿಯೇ ಇರಬೇಕು, ಅಥವಾ ನಾವು ಒಮ್ಮೆ ಬಂದವರು ಮತ್ತೆ ಇಲ್ಲಿ ಹೋಗಿ ತಗೊಳ್ಬೇಕು, ಅಥವಾ ಇವನಲ್ಲೇ ಯಾರು ವ್ಯಾಪಾರ ಮಾಡುವಂತಹ ಓನರ್ಗೆ ಯೋಚನೆಗಳು ಬರ್ತದೆ. ಏನು ಅಂತ ಕೇಳಿದ್ರೆ ಗ್ರಾಹಕರನ್ನು ಸಂಮೋಹಿತರಾಗಿ ಮಾಡಲಿಕ್ಕೆ ನಾನು ಏನೇನನ್ನು ಮಾಡ್ಬೋದು, ಆ ಯೋಚನಾ ಶಕ್ತಿಯನ್ನು ಭಗವಂತ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಅದನ್ನು ಮಾಡ್ಕೊಳ್ಳುವಂಥದ್ದು ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಸಾಕಷ್ಟು ಅಂಗಡಿಗಳಲ್ಲಿ ನೀರೊಳಗಡೆ ನಿಂಬೆ ಹಣ್ಣು ಇಟ್ಕೊಂಡಿರ್ತಾರೆ ಅಥವಾ ಒಂದು ಆಮೆನ ಇಟ್ಕೊಂಡಿರ್ತಾರೆ, ಇದಕ್ಕೆ ಕಾರಣ ಏನು ಅಂತ? ಈಗ ನೀವೊಂದು ಸಣ್ಣ ಮಗು ಆಗಿರಬೇಕಾದ್ರೆ ನಿಮಗೇನು ಗೊತ್ತಿರಲಿಲ್ಲ. ಒಂದು ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದಾಗ ನಿಮ್ಮ ಕಾಲಘಟ್ಟದಲ್ಲಿ ನಿಮ್ಮ ಸುತ್ತಮುತ್ತ ಯಾರ್ಯಾರಿದ್ರು ಅನ್ನುವಂಥದ್ದು ನೋಡಿದಾಗ ನಿಮಗೆಲ್ಲ ಅರ್ಥ ಆಗ್ತದೆ. ಈ ಹಿಂದಿನ ಕಾಲದಲ್ಲಿ ಏನೂ ಇರಲಿಲ್ಲ. ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಕೇಳಿದರೆ, ಯಾವುದನ್ನೇ ಆದರೂ ವೈಭವ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲವನ್ನ ಹೇಳ್ತಾರೆ. ಈಗ ಒಂದು ನಿಂಬೆಹಣ್ಣು ಹಾಕಿ ಇಡೋದಾದರೆ ಹಾಗಾದ್ರೆ ಎಲ್ಲ ಅಂಗಡಿಲೂ ಅದನ್ನು ಇಟ್ಕೂಡಲೇ ವ್ಯಾಪಾರ ಆಗಬೇಕು. ಮನುಷ್ಯನ ಜಾತಕದಿಂದ ಏನೇನು ಫಲಗಳಿದೆ ಅದು ಆಗ್ತಾ ಹೋಗ್ತದೆ. ಬಿಟ್ಟರೆ ನಾವು ನೀರಿನೊಳಗಡೆ ನಿಂಬೆಹಣ್ಣು ಹಾಕಿಟ್ವಿ, ಅದರಿಂದ ದೃಷ್ಟಿದೋಷ ಅನ್ನುವಂಥದ್ದು ಹೋಗ್ತದೆ, ಅದೆಲ್ಲ ಆಗೋದಿಲ್ಲ. ನಂತರದಲ್ಲಿ ಆಮೆಯನ್ನಿಟ್ಟೆ, ಆಮೆ ಅನ್ನುವಂಥದ್ದು ಕೂರ್ಮ ಅನ್ನುವಂಥದ್ದು ತುಂಬ ವಿಶೇಷ. ಆದರೆ ಕೂರ್ಮವನ್ನು ಇಟ್ಟ ಕೂಡಲೇ ನಮಗೆ ಎಲ್ಲವೂ ಬರ್ತದೆ ಅಂತಲ್ಲ, ನಾವು ಅಲ್ಲೇನಾದ್ರು ಕ್ರಿಯೆ ಮಾಡಬೇಕು. ಈಗ ನಾ ಎಲ್ಲೋ ಒಂದು ದೊಡ್ಡ ಕೆಟ್ಟ ಕೆಲಸ ಮಾಡಿ ಯಾವುದೋ ಒಂದು ದೇವರನ್ನೆಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಗ್ರಹಚಾರ ಎಲ್ಲರಿಗೂ ಪೆಟ್ಟು ಕೊಡ್ತದೆ. ಗ್ರಹ ಸ್ಥಿತಿಯನ್ನು ನೋಡಿಕೊಂಡು ಅದಕ್ಕೆ ಅನುಕೂಲ ಸ್ಥಿತಿ ಯಾವುದ್ಯಾವುದು ಬರ್ತದೆ, ಆ ಸಂದರ್ಭಕ್ಕೆ ಈ ಒಂದು ದೇವತಾನುಗ್ರಹ ಆದರೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ನಮಗೇನು ಪ್ರಶ್ನೆಯಲ್ಲಿ ಚಿಂತನೆ ಬರ್ತದೆ, ಅದರಂತೆ ನಾವು ಮಾಡ್ತಾ ಹೋದಾಗ ಏನಾಗ್ತದೆ, ಲಾಭಾಂಶ ಅನ್ನುವಂಥದ್ದು ಅತಿ ಆಗ್ತದೆ. ಯಾಕಂದರೆ ಈ ಲಕ್ಷ್ಮೀನಾರಾಯಣದಲ್ಲೂ ಹೇಳಿದ್ದಾರೆ, ಏನು ಅಂತ ಕೇಳಿದರೆ ಆ ದೇವರನ್ನು ಆರಾಧನೆ ಮಾಡಿದಷ್ಟು ನಮಗೆ ಚಿನ್ನದ ಮಳೆ ಅನ್ನುವಂಥದ್ದು ನಮ್ಮ ಮೇಲೆ ಬೀಳ್ತದೆ ಅಂತೇಳಿ. ಅರ್ಥಾತ್ ನಮಗೆ ಚಿನ್ನದ ಗಟ್ಟಿ ನಮ್ಮ ತಲೆ ಮೇಲೆ ಬೀಳುವುದಿಲ್ಲ. ಈ ಮಾಡುವಂಥ ಉದ್ಯೋಗದಲ್ಲೇ ಈ ಹಣ ಬರುವಂಥದ್ದೇನು, ನಮಗಿಲ್ಲಿ ಒಂದು 10,000 ತಿಂಗಳ ದುಡಿತಾ ಇದ್ದೇವೆ ಅಂತ ಆದರೆ ಬೇರೆ ಎಲ್ಲೆಲ್ಲಿಂದನೂ ಇನ್ನಷ್ಟು ಹಣಗಳು ಕೂಡ್ತದೆ. ನಾವು ಮಾಡುವಂಥ ಉದ್ಯೋಗದಲ್ಲೇ ಉನ್ನತ ಸ್ಥಾನ ಅನ್ನುವಂಥದ್ದು ಬರ್ತದೆ. ಹೀಗೆ ಸುವರ್ಣ ವೃಷ್ಟಿಮ್ ಅಂತ ಹೇಳಿದರೆ ನಮಗೆ ಸುವರ್ಣ ಅಂದ್ರೆ ಕೂಡಲೇ ಚಿನ್ನ ಒದರುತ್ತದೆ ಅಂತಲ್ಲ, ಆ ತತ್ಸಂಬಂಧಿತವಾಗಿರುವಂಥದ್ದು ನಿಮಗೇನು ಉದ್ಯೋಗದಲ್ಲಿ ಅನುಕೂಲತೆಗಳಾಗ್ತದೆ, ಹಣದ ವಿಚಾರಗಳಲ್ಲಿ ನಿಮಗೆ ಅನುಕೂಲತೆಗಳಾಗ್ತದೆ, ಅದಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನು ಮಾಡ್ಬೋದು. ಆ ಮಾಡಿದಾಗ ನಮಗೆ ಆ ಫಲಗಳು ಬರ್ತದೆ. ಈ ನಿಂಬೆಹಣ್ಣಿಂದ ಎಲ್ಲ ಆಗ್ತದೆ, ಅದು ಒಂದು ವಸ್ತು ಅಷ್ಟೇ. ನಿಂಬೆಹಣ್ಣು ಅನ್ನುವಂಥ ಜಂಬೀರ ಅನ್ನುವಂಥದ್ದು ಏನು ಅಂತ ಕೇಳಿದರೆ, ಒಂದು ಯಾವುದೋ ಒಂದು ಶಕ್ತಿಯನ್ನು ಆಕರ್ಷಣೆ ಮಾಡಿ ಮತ್ತು ಆ ಶಕ್ತಿಯನ್ನು ಇದರೊಳಗಡೆ ಇಟ್ಟು ಮತ್ತೆ ಸೂರ್ಯಮಂಡಲಕ್ಕೆ ಉದ್ವಾಸನೆ ಮಾಡೋದು. ಆ ಟೈಮಿಗೆ ನಾವು ಈ ಜಂಬೀರವನ್ನು ಬಳಸ್ತೇವೆ. ಅಥವಾ ಈ ನಿಂಬೆಹಣ್ಣು ಅನ್ನುವಂಥದ್ದೇನು ಅಂತ ಕೇಳಿದರೆ, ಈ ಬಾಧೆಗಳನ್ನು ಆಕರ್ಷಣೆ ಮಾಡ್ಲಿಕ್ಕೆ ಬಿಟ್ಟರೆ, ನಾವು ಬೆಳಗ್ಗಿಂದ ಸಂಜೆ ನಿಂಬೆಹಣ್ಣನ್ನು ನೀರೊಳಗಡೆ ಹಾಕಿಟ್ರು ಕೂಡಲೇ ನಮಗೇನೋ ಅನುಕೂಲತೆ ಆಗ್ತದೆ ಅನ್ನುವಂಥದ್ದು ಎಲ್ಲೂ ಆಧಾರ ಅನ್ನುವಂಥದ್ದಿಲ್ಲ. ಈಗ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಂದ್ರೆ ಆಧಾರ ಇರಬೇಕು. ಏನು ಅಂತ ಕೇಳಿದರೆ, ಡಾಕ್ಟ್ರ್ ಆಪರೇಷನ್ ಮಾಡ್ತಾರೆ, ನೀವು ಯಾಕೆ ಅನಸ್ತೇಷ ಕೊಡ್ತೀರಾ ಅಂತ ಕೇಳಿದ್ರೆ ಅದು ಡಾಕ್ಟ್ರ್ ವಿದ್ಯೆ ಅದು. ಹಾಗೆ ಇದರಲ್ಲೂ ಉಂಟು, ಯಾವುದನ್ನು ಹೇಗೆ ಮಾಡಬೇಕೋ ಅದನ್ನು ಹಾಗೇ ಮಾಡ್ಕೊಂಡು ಹೋಗ್ಬೇಕು. ಬೇರೆ ಬೇರೆ ಮಾಡಿದಾಗ ಏನಾಗ್ತದೆ, ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ, ನಾವು ಕೆಟ್ಟೋರಾಗ್ತೇವೆ ಮಾಡಿದ್ರು ಕೂಡಲೇ, ಅದರಿಂದ ಉಪಯೋಗ ಇಲ್ಲ. ಹಾಗೆ ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾರೆಲ್ಲ ಈ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಇರ್ತಾರೆ, ಅವರಿಗೆ ಏನು ಹೇಳ್ತೀರಾ ಗುರುಜಿ? ನಿಮ್ಮ ವ್ಯಾಪಾರವನ್ನು ಶುರು ಮಾಡಲಿಕ್ಕಿಂತ ಮುಂಚಿತವಾಗಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಅದರಲ್ಲಿ ಏನಾದರೂ ದೋಷಾದಿಗಳಿದ್ದರೆ ಅದನ್ನು ಸರಿ ಮಾಡಿಕೊಳ್ಳಿ. ಯಾಕೆಂದರೆ ಒಮ್ಮೆ ನೀವು ಇನ್ವೆಸ್ಟ್ ಮಾಡಿ ಆಮೇಲೆ ದೊಡ್ಡ ಮಟ್ಟದಲ್ಲಿ ಅದು ಲಾಸ್ ಆಗೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥವರು, ನೀವು ಯಾರ ಜೊತೆ ಪಾರ್ಟ್ನರ್ಶಿಪ್ನಲ್ಲಿ ಮಾಡ್ತೀರಿ ಅವರಿಗೂ ನಿಮಗೂ ಆ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಯೋಗಗಳು ಉಂಟಾ ಅನ್ನುವಂಥದ್ದು ಚಿಂತನೆ ಮಾಡಿ. ಮತ್ತು ವ್ಯವಹಾರವನ್ನು ನೂತನವಾಗಿ ಪ್ರಾರಂಭ ಮಾಡುವಾಗ ನಿಮ್ಮ ಜಾತಕಕ್ಕೆ ಆ ಒಂದು ವ್ಯವಹಾರ ಅನ್ನುವಂಥದ್ದು ಅನುಕೂಲ ಸ್ಥಿತಿಯಲ್ಲಿ ಉಂಟಾ. ಈಗ ಜಾತಕದಲ್ಲಿ ಇವರು ಟೀಚರ್ ಆಗಬೇಕಂತ ಇರ್ತಾರೆ, ಯಾವುದೋ ಬಿಸ್ನೆಸ್ ಮ್ಯಾನ್ ಆದ್ರಂತಾದ್ರೆ ಅವ್ರಿಗೇನು ಆಗ್ಲಿಕ್ಕೆ ಶುರು ಆಗ್ತದೆ. ಯಾವ ಜಾತಕದಲ್ಲಿ ಯಾವುದರ ಅನುಕೂಲತೆ ಇದೆ ಅದನ್ನು ಮಾಡಿದರೆ ನಿಮಗೆ ಯಶಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಎಲ್ಲರಿಗೂ ಶುಭವಾಗಲಿ, ಧರ್ಮವಾಗಿರಿ ಎಲ್ಲರೂ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಗುರುಜಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವ್ಯಾಪಾರದಲ್ಲಿ ಉಂಟಾಗುವಂತಹ ಲಾಭ ನಷ್ಟದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.